ಹಲೋ ಎವ್ರಿವನ್, ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಆಫೀಸ್ನಲ್ಲಿ ಔಟಿಂಗ್ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಡೇ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಮತ್ತು ಎಲ್ಲರಿಗೂ ಈಗ ನಾನು ಆಫೀಸ್ ರೀಚ್ ಆದೆ. ಆಫೀಸಿಂದನೇ ಬಸ್ ಫೆಸಿಲಿಟೀಸ್ ಮಾಡಿದ್ರು. ನನಗೆ ಲೊಕೇಶನ್ ದೂರ ಇರೋದ್ರಿಂದ ನಾನು ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ಲ್ಯಾಟ್ರಿ ಇಲ್ಲಾಂದರೆ ಓನ್ ವೆಹಿಕಲ್ಸಲ್ಲೂ ಬರ್ಬೋದಿತ್ತು. ಈಗ ಎಲ್ಲರೂ ಬಂದಿದ್ದಾರೆ. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಲೊಕೇಶನಿಗೆ ಹೋಗೋಣ. ನಾವೀಗ ಲೊಕೇಶನ್ನ ರೀಚ್ ಆದ್ವಿ. ಲೊಕೇಶನ್ ಟು ಆಫೀಸ್ ಇಟ್ಸ್ ಜಸ್ಟ್ ಆ್ಯನ್ ಹಾಫ್ ಆನ್ ಅವರ್ ಜರ್ನಿ ಫ್ರಮ್ ಯಲಹಂಕ. ತುಂಬ ದೂರ ಏನಿರಲಿಲ್ಲ. ಮತ್ತು ಈ ಲೊಕೇಶನ್ ಇರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ದೇವನಹಳ್ಳಿ ಹತ್ರ. ಮತ್ತು ನಾವು ಬಂದಿರೋ ಪ್ಲೇಸ್ ಹೆಸರು ಕ್ಲಬ್ ಕಬಾನ ಅಮ್ಯೂಸ್ಮೆಂಟ್ ಪಾರ್ಕ್ ಆ್ಯಂಡ್ ರೆಸಾರ್ಟ್. ಇವತ್ತು ಡೇ ಹೆಂಗಿತ್ತು, ನಾವು ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡೋಣ. ಫಸ್ಟ್ ಹೋಗಿದ ತಕ್ಷಣ ಎಲ್ಲರೂ ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆದಮೇಲೆ ಅವರು ಕೈಗೊಂದು ಹ್ಯಾಂಡ್ ಟ್ಯಾಗ್ ಹಾಕಿದ್ರು. ಹ್ಯಾಂಡ್ ಟ್ಯಾಗ್ ಹಾಕಿಸ್ಕೊಂಡು ನೆಕ್ಸ್ಟು ನಮಗೆ ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟರು. ಓಕೆ, ಆಲ್ ರೈಟ್. ಹಾಗೆ ಹೋಗ್ಬೇಕಾದ್ರೆ ನಮ್ಗಲ್ಲಿ ಲಾಕರ್ ಕಾಣಿಸ್ತು. ಅದರಲ್ಲಿ ನಮ್ಮ ಲಗೇಜ್ನೆಲ್ಲ ಸೇಫಾಗಿ ಲಾಕರ್ ಒಳಗಡೆ ಇಟ್ವಿ. ಮುಂದೆ ಹಾಗೆ ರೆಸಾರ್ಟ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಜೊತೆಗೆ ಹಾಗೆ ಬೇರೆ ಕಂಪ್ನಿ ಎಂಪ್ಲಾಯೀಸ್ ಕೂಡ ಬಂದಿದ್ದರು. ಬ್ರೇಕ್ಫಾಸ್ಟಿಗೆಲ್ಲ ಸಪ್ರೇಟ್ ಕೌಂಟರ್ಸ್ ಇರುತ್ತೆ. ಅಂದರೆ ಒಂದೊಂದು ಕಂಪ್ನಿಗೆ ಒಂದೊಂದು ಕೌಂಟರ್ಸ್ ಇರುತ್ತೆ. ಸೊ ಇಲ್ಲಿ ನಮ್ಮ ಕೌಂಟರ್ಸ್ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇರೋದ್ರಿಂದ ಅವಾಗವಾಗ ಏರೋಪ್ಲೇನ್ಸ್ಗಳೆಲ್ಲ ಹಾರಾಡ್ತಿದ್ವು. ಫೈನಲಿ ನಮ್ಮದು ಕೌಂಟರ್ ಲೊಕೇಶನ್ ಎಲ್ಲಿ ಅಂತ ಗೊತ್ತಾಯಿತು. ಸೊ ಆ ಕೌಂಟರ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ನೋಡ್ಬೋದಲ್ಲ ಟೈಮಿಂಗ್ಸು. ಸೊ ಈ ಟೈಮಿಂಗ್ಸಿಗೆ ನಮ್ಮ ಕೌಂಟರ್ ಹತ್ರ ಬಂದರೆ ಫುಡ್ ರೆಡಿ ಇರುತ್ತೆ. ನಾನು ಇವಾಗ ಬ್ರೇಕ್ಫಾಸ್ಟ್ನ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ಲ, ಇದು ನಮ್ಮದು ಬ್ರೇಕ್ಫಾಸ್ಟ್ ಇತ್ತು ಆವತ್ತಿನ ದಿನದ್ದು. ಆ್ಯಂಡ್ ನಮ್ಮ ಟೀಮ್ ಅವ್ರ ಫೇಸ್ ಹೇಗಿತ್ತು ಅಂದರೆ, ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಮಗೆ ಆಂಫಿಥಿಯೇಟರ್ ಹತ್ರ ಬರಬೇಕು ಅಂತ ಹೇಳಿದ್ರು. ನಾವು ಮ್ಯಾಪ್ ಥ್ರೂ ಆಂಫಿಥಿಯೇಟರ್ ಎಲ್ಲಿದೆ ಅಂತ ನೋಡಿಕೊಂಡು ಆಂಫಿಥಿಯೇಟರ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ HRಸ್ಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳಿದ್ರು. ನೆಕ್ಸ್ಟು ಗ್ರೂಪ್ ಪಿಕ್ಚರಿಗೋಸ್ಕರ ಎಲ್ಲರನ್ನ ಅಸೆಂಬಲ್ ಮಾಡಿದ್ರು. ಆ್ಯಂಡ್ ಹಿಯರ್ ಇಟ್ಸ್ ಅವರ್ ಗ್ರೂಪ್ ಪಿಕ್ಚರ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವಾಗ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಏನೇನು ಗೇಮ್ಸ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾವು ಇಂಡೋರ್ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡ್ವಿ. ಕೇರಮು, ಚೆಸ್ಸು, ಟೇಬಲ್ ಟೆನ್ನಿಸ್ಸು, ಶಟಲ್ ಇತ್ತು. ಎಲ್ಲನೂ ಆಕ್ಯುಪೈ ಆಗೋಗ್ಬಿಟ್ಟಿತ್ತು. ನೆಕ್ಸ್ಟು ನಾವು ಕ್ರಿಕೆಟ್ ಗ್ರೌಂಡ್ ಹತ್ರ ಹೋದ್ವಿ. ಕ್ರಿಕೆಟ್ ಗ್ರೌಂಡು ಸಹ ಫಿಲ್ ಆಗೋಗಿತ್ತು. ಸೊ ವಿ ಥಾಟ್ ಆಫ್ ಗೋಯಿಂಗ್ ಟು ದ ಗೇಮ್ ಝೋನ್. ಈಗ ಗೇಮ್ ಝೋನ್ ಹತ್ರ ಹೋಗ್ತಾ ಇದ್ವಿ. ಬನ್ನಿ. ಇವಾಗ ನಾವು ಗೇಮ್ ಝೋನ್ಗೆ ಎಂಟ್ರಿ ಆದ್ವಿ. ಗೇಮ್ ಝೋನಲ್ಲಿ ಡಿಫ್ರೆಂಟ್ ಗೇಮ್ಸ್ಗಳಿತ್ತು. ಫಸ್ಟ್ ಹೋಗಿದ್ದೆ ನಾವು ಟಾರ್ಗೆಟ್ ಶೂಟ್ ಹತ್ರ. ಸೊ ಇಲ್ಲಿ ನಾವು ಟಾರ್ಗೆಟ್ ಶೂಟ್ನ ಆಡ್ತಾ ಇದ್ವಿ. ನೆಕ್ಸ್ಟ್ ಹೋಗಿದ್ದು ಬಾಸ್ಕೆಟ್ ಬಾಲ್ ಹತ್ರ. ಇಲ್ಲಿ ನಾನು ಬಾಲ್ನ ಬಾಸ್ಕೆಟಿಗೆ ಹಾಕ್ತಾಯಿದ್ದೀನಿ. ನಾನು ಮುಂಚೆಯಿಂದನೂ ತುಂಬ ಚೆನ್ನಾಗಿ ಬಾಸ್ಕೆಟ್ ಬಾಲ್ ಆಡ್ತಾ ಬಂದಿದ್ದೀನಿ. ಅಂದರೂ ಒಂದೊಂದು ಸತಿ ಮಿಸ್ ಆಗ್ತಾ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಿಸ್ ಆಗಿತ್ತು. ಫೈನಲಿ ನನಗೆ ನಾನೇ ಕ್ಲಾಪ್ಸ್ ಹಾಕ್ಕೊಂಡು ಮುಂದೆ ಹೋಗಿದ್ದೆ ಫೂಸ್ಬಾಲ್ ಹತ್ರ. ಎಲ್ಲರೂ ಆಡ್ತಿರೋದನ್ನ ನೋಡ್ತಿದ್ದೆ. ಗೇಮ್ ಯಾಕೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ನಾನು ಒಂದು ಟ್ರೈ ಕೊಟ್ಟೆ ಬಿಡೋಣ ಅಂತ ಗೇಮಿಗೆ ಎಂಟ್ರಿ ಆದೆ. ಆಡ್ತಾ ಗೊತ್ತಾಯಿತು ನನಗೆ ಈ ಗೇಮ್ನಲ್ಲಿ ಬಾಲ್ನ ಗೋಲ್ಗೆ ಹೊಡೆಯೋದಕ್ಕಿಂತ ಮುಖಕ್ಕೆ ಒದಿಸ್ಕೊಂಡಿದ್ದು ಜಾಸ್ತಿ ಆಗೋಯ್ತು ಅಂತ. ಈ ಗೇಮಲ್ಲಿ 2 ಟೀಮ್ ಇರುತ್ತೆ, ಯೆಲ್ಲೋ ಟೀಮ್, ರೆಡ್ ಟೀಮ್. ನಾವು ಬಾಲ್ನ ಗೋಲ್ಗೆ ಹೊಡಿಬೇಕು, ಆಪೋಸಿಟ್ ಟೀಮವ್ರು ಅದನ್ನು ತಡಿಬೇಕು. ಸೇಮ್ ಲೈಕ್ ಫುಟ್ಬಾಲು, ಬಟ್ ಇದನ್ನು ನಿಂತಿದ್ದ ಜಾಗದಲ್ಲೇ ಆಡ್ತೀವಿ. ಮುಂದೆ ಇನ್ನೂ ಏನೇನು ಇವೆಂಟ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಹೋಗಿದ್ದೆ ಕಿಡ್ಸ್ ಆರ್ಚರಿ ಹತ್ರ. ನೆಕ್ಸ್ಟ್ ಹೆಸರು ಟಾರ್ಗೆಟ್ ಶೂಟ್. ಇಲ್ಲಿ ಬಾಟಲ್ಗಳನ್ನ ಇಟ್ಟಿರ್ತಾರೆ. ನಾವು ಆ ಬಾಟಲ್ಗೆ ಏಮ್ ಮಾಡಿ ಶೂಟ್ ಮಾಡಬೇಕು. ನೆಕ್ಸ್ಟ್ ಹೋಗಿದ್ದು ನಾವು ಆರ್ಚರಿ ಹತ್ರ. ಆರ್ಚರಿನಲ್ಲಿ ಗೈಡ್ ಇದ್ದರು. ಅವರು ನಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾಯಿದ್ರು, ಹೇಗೆ ಏಮ್ ಮಾಡಿ ನಾವು ಬುಲ್ಸೈನ ಹೊಡಿಬೇಕು ಅಂತ.
ಆ ಥರನೇ ಇಲ್ಲಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಗೇಮ್ ಝೋನ್ ಮುಗೀತು. ನೆಕ್ಸ್ಟ್ ಏನೇನಿದೆ ರೆಸಾರ್ಟ್ನಲ್ಲಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಆನ್ ದ ವೇ ಅಲ್ಲಿ ರ್ಯಾಬಿಟ್ ಇದ್ವು, ಅದಕ್ಕೊಂದು ಹಾಯ್ ಹೇಳಿ ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಈ ವರ್ಚುವಲ್ ರೋಲರ್ ಕೋಸ್ಟರ್. ನೀವಿಲ್ಲಿ ವರ್ಚುವಲ್ ರೋಲರ್ ಕೋಸ್ಟರ್ ಎಕ್ಸ್ಪೀರಿಯನ್ಸ್ನ ಬಂದರೆ ಮಾಡಬಹುದು. ನೆಕ್ಸ್ಟ್ ಹೋಗಿದ್ದು ನಾವು ಬುಲ್ ರೈಡ್ ಹತ್ರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಬುಲ್ ರೈಡ್ ಆದಮೇಲೆ ಎಲ್ಲರೂ ಬಿದ್ದಿದ್ದು ನೋಡಿ ನಗಾಡ್ಕೊಂಡು ನಾವು ಮುಂದೆ ಹೋಗಿದ್ದೆ ರೋಪ್ ಆ್ಯಕ್ಟಿವಿಟೀಸ್ಗೆ. ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಇವರು ಇನ್ಚಾರ್ಜ್ ಎಷ್ಟೇ ವಿಷಲ್ ಹಾಕಿದ್ರು ಮುಂದೆ ಹೋಗ್ತಾ ಇರಲಿಲ್ಲ. ಆವಾಗ ಇನ್ಚಾರ್ಜು ಹೆಂಗಾಗಿದ್ರು ಅಂದರೆ, ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಆಮೇಲೆ ಇವರು ಮುಂದಕ್ಕೆ ಹೋದರು. ರೋಪ್ ಗೇಮ್ ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಈ ರೆಸಾರ್ಟಲ್ಲಿ 2 ಥರ ಗೇಮ್ ಇದೆ, ಡ್ರೈ ಗೇಮ್, ವಾಟರ್ ಗೇಮ್. ನಮ್ಮ ಪ್ಲ್ಯಾನ್ ಏನಿದ್ದಿತ್ತು ಅಂದರೆ ಲಂಚ್ಗಿಂತ ಬಿಫೋರ್ ಡ್ರೈ ಗೇಮ್ ಆಡೋಣ, ಲಂಚ್ ಆದಮೇಲೆ ವಾಟರ್ ಗೇಮ್ ಆಡೋಣ ಅಂತ ಇದ್ದಿತ್ತು. ಸೊ ಈಗ ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ವಾಟರ್ ಗೇಮ್ಸ್ಗಳು. ಇದ್ರ ಜೊತೆಗೆ ಇನ್ನೂ ಬೇರೆ ಥರ ವಾಟರ್ ಗೇಮ್ಸ್ಗಳು ಇದೆ, ನಾನು ತೋರಿಸ್ತೀನಿ. ಫಸ್ಟು ಈಗ ಲಂಚ್ ಮಾಡಿಕೊಂಡು ಬರೋಣ, ದೆನ್ ವಾಟರ್ ಗೇಮ್ಸ್. ಲಂಚಿಗೆ ನಾವು ಸೇಮ್ ಮಾರ್ನಿಂಗ್ ಹೋಗಿದ್ವಲ್ಲ ಅದೇ ಕೌಂಟರಿಗೆ ಹೋಗಬೇಕಿತ್ತು. ಆ್ಯಂಡ್ ಲಂಚ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು ನಮಗೆ ಲಂಚಲ್ಲಿ. ಚಿತ್ರಭಕ್ಷ್ಯಗಳಿವು ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳು. ಊಟ ಮಾಡಬೇಕಾದ್ರೆ ಅಲ್ಲೊಂದು ಟೀಮಿಂದು ವಿಡಿಯೋ ಕ್ಲಿಪ್ ತಗೊಂಡೆ. ಹೆಂಗೈತ್ ಲೈಫು? ಜಾಲಿ, ಎಲ್ಲ ಜಾಲಿ. ಹಾಗೆ ಟೀಮೋ ಜೊತೆ ಒಂದು ಸಣ್ಣ ವಿಡಿಯೋ ಕ್ಲಿಪ್. ವಿಡಿಯೋ ಮಾಡ್ತಾ ಮಾಡ್ತಾ ಮೊಬೈಲಿಂದು ಚಾರ್ಜು ಕಮ್ಮಿ ಆಯಿತು. ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋದೆ. ಆಮೇಲೆ ಗೊತ್ತಾಯಿತು ರಿಸೆಪ್ಷನ್ ಹತ್ರ ಇದೆ ಅಂತ. ಸೊ ಅಲ್ಲೇ ಚಾರ್ಜಿಂಗ್ ವೈರ್ಸ್ ಎಲ್ಲನೂ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾನು ಚಾರ್ಜಿಗೆ ಹಾಕಿದೆ. ಆದರೆ ಇಲ್ಲೇನಾಯಿತು ಅಂದರೆ 20 ನಿಮಿಷ ಚಾರ್ಜಿಗೆ ಹಾಕಿದ್ರು ಅಲ್ಲಾಗಿದ್ದು ಬರೀ 5%. ಆವಾಗ ನಂಗೆ ಹೆಂಗೆ ಅನ್ನಿಸ್ತಂದರೆ, ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹೆಂಗೋ ಚಾರ್ಜ್ ಮಾಡಿಕೊಂಡು ಮುಂದೆ ವಾಟರ್ ಗೇಮಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ವಾಟರ್ ಗೇಮ್ಸ್ನಲ್ಲೂ ಸಹ ತುಂಬ ಥರ ಗೇಮ್ಸ್ಗಳಿದ್ವು. ಲೇಸಿ ಪೂಲ್, ವೇವ್ ಪೂಲ್, ರೈನ್ ಡ್ಯಾನ್ಸ್ ಎಲ್ಲ ಇತ್ತು. ನನಗೆ ಇಷ್ಟವಾಗಿದ್ದ ಗೇಮ್ ಯಾವುದು ಅಂದರೆ ಲೇಸಿ ಪೂಲು. ಲಾಸ್ಟಿಗೆ ತೋರಿಸ್ತೀನಿ ನಾನು ಲೇಸಿ ಪೂಲ್ ಹೆಂಗಿತ್ತು ಅಂತ. ರೈನ್ ಡ್ಯಾನ್ಸಿಗೆಲ್ಲ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಿಗೆ ಹೋದರೆ ನಾವು ರೈನ್ ಡ್ಯಾನ್ಸಿಗೆ ಎಂಟ್ರಿ ಆಗ್ಬೋದು. ರೈನ್ ಡ್ಯಾನ್ಸಿಂದು ಒಂದು ಶಾರ್ಟ್ ಕ್ಲಿಪ್ ನಿಮಗಾಗಿ. ರೈನ್ ಡ್ಯಾನ್ಸ್ ಮುಗಿಯೋಷ್ಟೊತ್ತಿಗೆ ಟೀ ಟೈಮ್ ಆಗಿತ್ತು. ಟೀಗೆ ಇವರಿಲ್ಲಿ ಸ್ನ್ಯಾಕ್ಸ್ ಇಟ್ಟಿದ್ರು, ಟೀ ಜೊತೆ ಕಾಫಿನೂ ಇತ್ತು. ನೆಕ್ಸ್ಟು ಯಾವ ವಾಟರ್ ಗೇಮ್ಸ್ ಆಡಿದ್ವಿ ಅಂತ ನೋಡೋಣ. ಇದು ವೇವ್ ಪೂಲ್ ಅಂತ. ಇಲ್ಲಿ ವೇವ್ಸ್ಗಳು ಬರ್ತಾ ಇರುತ್ತೆ, ಜೊತೆಗೆ ಅವರು ಸಾಂಗ್ಸ್ಗಳು ಕೂಡ ಹಾಕಿರ್ತಾರೆ. ಸೊ ನಾವು ಬೀಟ್ಸಿಗೆ ತಕ್ಕಂತೆ ಡ್ಯಾನ್ಸ್ ಕೂಡ ಮಾಡ್ಬೋದು. ಆಮೇಲೆ ಇದು ನಾನು ಹೇಳಿದೆ ಅಲ್ವಾ, ನನಗಿಷ್ಟವಾಗಿದ್ದ ಗೇಮ್ ಅಂದರೆ ಲೇಸಿ ಪೂಲ್ ಅಂತ. ಆ್ಯಂಡ್ ದಿಸ್ ಇಸ್ ಅ ಲೇಸಿ ಪೂಲ್. ನೋಡ್ತಾ ಇರ್ಬೋದಲ್ವಾ, ಇದರಲ್ಲಿ ನಾವು ಜಸ್ಟ್ ಕುತ್ಕೊಂಡಿದ್ರೆ ಸಾಕು, ಅದೇ ನಮ್ಮನ್ನ ತಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಇದನ್ನು ಲೇಸಿ ಪೂಲ್ ಅಂತ ಹೇಳ್ತಾರೆ. ನಾವು ಟೀಮೋರು ಎಲ್ಲರೂ ಸೇರಿಕೊಂಡು ಲೇಸಿ ಪೂಲಲ್ಲಿ ಹೋಗ್ತಾ ಇದ್ದೀವಿ. ಗೇಮ್ ಆಡ್ತಾ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನೂ ತುಂಬಾ ಗೇಮ್ಸ್ ಇತ್ತು, ಬಟ್ ಆಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ರಿಟರ್ನ್ ಬ್ಯಾಕ್ ಟು ಅವರ್ ಹೋಮ್. ಸೊ ಬಸ್ ಕೂಡ ರೆಡಿಯಾಗಿತ್ತು, ನಾವೆಲ್ಲ ಬಸ್ಸಿಗೆ ಹೋದ್ವಿ. ಬಸ್ಸಲ್ಲಿ ನಮಗೆ ಚಾಕ್ಲೇಟ್ ಕೊಟ್ಟರು. ಇಟ್ಸ್ ಅ ನೈಸ್ ಜೆಸ್ಚರ್ ಅಂತಲೇ ಹೇಳ್ಬೋದು. ಬೈ ಟೇಕಿಂಗ್ ಅ ಚಾಕ್ಲೇಟ್ ವಿ ಎಂಡೆಡ್ ದ ಡೇ. ಇದಾಗಿತ್ತು ಇವತ್ತಿನ ಔಟಿಂಗಿನ ವಿಡಿಯೋ. ನಾನು ನನ್ನ ಟೀಮೋರಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಕಂಪ್ನಿ ಫಾರ್ ಸ್ಪಾನ್ಸರಿಂಗ್ ದಿಸ್. ಆ್ಯಂಡ್ ಥ್ಯಾಂಕ್ಸ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್.
ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.